ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಬಾದಾಮಿ ಚಾಲುಕ್ಯರ ಕುರಿತು ತಿಳಿದುಕೊಳ್ಳೋಣ. ಬಾದಾಮಿ ಚಾಲುಕ್ಯರು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ರಾಜಮನೆತನ. ಬಾದಾಮಿ ಚಾಲುಕ್ಯರ ಸೈನಿಕ ದಿಗ್ವಿಜಯಗಳು ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿವೆ. ಬನ್ನಿ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಬಾದಾಮಿ ಚಾಲುಕ್ಯರ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ವಿಶಾಲ ಸಾಮ್ರಾಜ್ಯ ಯಾವುದಂದ್ರೆ ಅದು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಅತಿ ದೊಡ್ಡ ಪ್ರಮಾಣದ ಭೂ ವಿಸ್ತೀರ್ಣದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಒಂದು ಸಾಮ್ರಾಜ್ಯವನ್ನ ಹೊಂದಿದ್ದರು. ಇವರ ಸ್ಥಾಪಕರು ಯಾರಂದ್ರೆ ಜಯಸಿಂಹ ಮತ್ತು ರಣರಾಗ. ಸ್ಥಾಪಕರು ಜಯಸಿಂಹ ಮತ್ತು ರಣರಾಗ. ಇವರ ರಾಜಧಾನಿ ವಾತಾಪಿ. ವಾತಾಪಿ ಪ್ರಸ್ತುತ ಬಾದಾಮಿಯನ್ನ ಕರಿತಾ ಇದ್ರು. ಇಂದಿನ ಬಾದಾಮಿ ಅಂದಿನ ವಾತಾಪಿ ಆಗಿತ್ತು. ಇವರ ರಾಜಲಾಂಛನ ವರಾಹ. ರಾಜಲಾಂಛನ ವರಾಹ. ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ಎಡಮುಖ ವರಾಹ. ಇವರದ್ದು ಬಲಮುಖ ವರಾಹ. ಎಡಮುಖ ವರಾಹ ವಿಜಯನಗರದ್ದು. ಬಲಮುಖ ವರಾಹ ಯಾರ್ದಂದ್ರೆ ಈ ಬಾದಾಮಿ ಚಾಲುಕ್ಯರದ್ದು. ಬಲಮುಖ ವರಾಹ ಬಾದಾಮಿ ಚಾಲುಕ್ಯರದ್ದು. ಇಂಪಾರ್ಟೆಂಟ್. ಇನ್ನ 1ನೇ ಪುಲಿಕೇಶಿ ಬರ್ತಾನೆ. ಕ್ರಿಸ್ತಶಕ 540ರಿಂದ 566ರವರೆಗೆ ಆಡಳಿತವನ್ನು ಮಾಡ್ತಾನೆ. ಎಷ್ಟರಿಂದ ಎಷ್ಟು? ಕ್ರಿಸ್ತಶಕ 540ರಿಂದ 566ರವರೆಗೆ ಆಡಳಿತವನ್ನು ಮಾಡ್ತಾನೆ. ಚಾಲುಕ್ಯರ ನಿಜವಾದ ಸಂಸ್ಥಾಪಕ 1ನೇ ಪುಲಿಕೇಶಿ. ಚಾಲುಕ್ಯರ ನಿಜವಾದ ಸಂಸ್ಥಾಪಕ ಯಾರಂದ್ರೆ 1ನೇ ಪುಲಿಕೇಶಿ. ಕದಂಬರ ಸಾಮಂತಿಕೆಯನ್ನ ಕಿತ್ತೊಗೆದು ಸ್ವತಂತ್ರವನ್ನ ಘೋಷಿಸಿದಂತಹ ಮೊದಲ ಅರಸ. ಕ್ರಿಸ್ತಶಕ 540ರಲ್ಲಿ ಕದಂಬರ ಅರಸ 2ನೇ ಕೃಷ್ಣವರ್ಮನನ್ನ ಸೋಲಿಸ್ತಾನೆ. 2ನೇ ಕೃಷ್ಣವರ್ಮನನ್ನ ಸೋಲಿಸಿ ಒಂದು ಸ್ವತಂತ್ರವನ್ನ ಘೋಷಿಸಿಕೊಂಡು ಆಡಳಿತವನ್ನ ಮಾಡ್ತಾನೆ. ಬಾದಾಮಿಯನ್ನ ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡ್ತಾನೆ ಈತನ ಬಿರುದುಗಳು ಶ್ರೀವಲ್ಲಭ, ಸತ್ಯಾಶ್ರಯ, ಧರ್ಮ ಮಹಾರಾಜ ಮತ್ತು ರಣವಿಕ್ರಮ. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಪ್ರಿಯತನುಜ ಎಂದು ವರ್ಣನೆಯನ್ನ ಈತನನ್ನ ಮಾಡಲಾಗಿದೆ. 1ನೇ ಪುಲಿಕೇಶಿಯನ್ನ ಪ್ರಿಯತನುಜ ಎಂದು ವರ್ಣನೆ ಮಾಡಲಾಗಿದೆ. ಯಾವ ಒಂದು ಶಾಸನದಲ್ಲಿ ಅಂದ್ರೆ ಮಹಾಕೂಟ ಸ್ತಂಭ ಶಾಸನದಲ್ಲಿ. ಮಹಾಕೂಟ ಸ್ತಂಭ ಶಾಸನವನ್ನ ಕೆತ್ತಿಸಿದವರು ಯಾರಂದ್ರೆ ಮಂಗಳೇಶ. ಇಂಪಾರ್ಟೆಂಟ್. ಇನ್ನ ಈತನ ರಾಣಿ ದುರ್ಲಭಾದೇವಿ ಮತ್ತು ಇಂದುಕಾಂತಿ. ಈತನ ಮಕ್ಕಳು ಕೀರ್ತಿವರ್ಮ ಮತ್ತು ಮಂಗಳೇಶ. ಈತನ ಮಕ್ಕಳು ಕೀರ್ತಿವರ್ಮ ಮತ್ತು ಮಂಗಳೇಶ. ಇನ್ನ 1ನೇ ಕೀರ್ತಿವರ್ಮ ಬರ್ತಾನೆ. ಕ್ರಿಸ್ತಶಕ 567ರಿಂದ 598ರವರೆಗೆ ಆಡಳಿತವನ್ನು ಮಾಡ್ತಾನೆ. ಕೊಡಚಿಯ ತಾಮ್ರಪಟದಲ್ಲಿ ಕತ್ತಿ ಎರಸನೆಂದು ಇವನನ್ನ ಉಲ್ಲೇಖಿಸಿದೆ. ಕತ್ತಿ ಎರಸನೆಂದು ಕೊಡಚಿಯ ತಾಮ್ರಪಟ ಹೇಳ್ತದೆ. ಕೊಡಚಿಯ ತಾಮ್ರಪಟದಲ್ಲಿ ಕತ್ತಿ ಎರಸನೆಂದು 1ನೇ ಕೀರ್ತಿವರ್ಮನನ್ನ ವರ್ಣಿಸಲಾಗಿದೆ. ಮಹಾಕೂಟ ಸ್ತಂಭ ಶಾಸನವು ಇವನ ಸೈನಿಕ ದಿಗ್ವಿಜಯವನ್ನ ತಿಳಿಸ್ತದೆ. ಇಂಪಾರ್ಟೆಂಟ್. ಮಹಾಕೂಟ ಸ್ತಂಭ ಶಾಸನ 1ನೇ ಕೀರ್ತಿವರ್ಮನ ಸೈನಿಕ ದಿಗ್ವಿಜಯವನ್ನ ತಿಳಿಸುತ್ತದೆ. ಐಹೊಳೆ ಶಾಸನವು ಇವನನ್ನ ನಳರ, ಮೌರ್ಯರ, ಕದಂಬರ, ನಳರಾತ್ರಿ ಎಂದು ವರ್ಣನೆ ಮಾಡ್ತದೆ. ಐಹೊಳೆ ಶಾಸನ 1ನೇ ಕೀರ್ತಿವರ್ಮನನ್ನ ನಳರ, ಮೌರ್ಯರ, ಕದಂಬರ, ಕಾಳರಾತ್ರಿ ಎಂದು ವರ್ಣನೆ ಮಾಡ್ತದೆ. ಬಾದಾಮಿಯ ವೈಷ್ಣವ ಗುಹಾಲಯ ಇವನ ಆಜ್ಞೆಯಂತೆ ನಿರ್ಮಾಣವಾಗ್ತದೆ. ಬಾದಾಮಿಯ ವೈಷ್ಣವ ಗುಹಾಲಯವನ್ನ ಈತನು ನಿರ್ಮಾಣವನ್ನ ಮಾಡ್ತಾನೆ. ಇವನ ಮಕ್ಕಳು 2ನೇ ಪುಲಿಕೇಶಿ, ವಿಷ್ಣುವರ್ಧನ, ದಾರಾಶ್ರಯ, ಜಯಸಿಂಹ ಮತ್ತು ಬುದ್ಧವರಸ. ಬಳ್ಳಾರಿಯ ನಳರು, ಶಿವಮೊಗ್ಗದ ಸೇಂದ್ರಕರು, ಕೊಂಕಣದ ಮೌರ್ಯರನ್ನ, ಬನವಾಸಿಯ ಕದಂಬರನ್ನ ಈತನು ಸೋಲಿಸ್ತಾನೆ. ಇಂಪಾರ್ಟೆಂಟ್. ಇನ್ನ ಈತನ ನಂತರ ಮಂಗಳೇಶ ಬರ್ತಾನೆ. ಕ್ರಿಸ್ತಶಕ 598ರಿಂದ 603ರವರೆಗೆ ಆಡಳಿತವನ್ನ ಮಾಡ್ತಾನೆ. ಕೀರ್ತಿವರ್ಮನ ತಮ್ಮ ಮಂಗಳೇಶ. ಕ್ರಿಸ್ತಶಕ 602ರಲ್ಲಿ ಕಳಚೂರ್ಯರ ರಾಜ ಬುದ್ಧರಾಜನನ್ನ ಸೋಲಿಸಿ ಗುಜರಾತ್ ಮತ್ತು ಖಾನ್ ದೇಶಗಳನ್ನ ಗೆದ್ದುಕೊಂಡು ಉತ್ತರದಲ್ಲಿ ಮಹಾನದಿಯವರೆಗೆ ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ. ಯಾರು? ಮಂಗಳೇಶ. ಸತತ 18 ಯುದ್ಧಗಳಲ್ಲಿ ಜಯಶಾಲಿ ಆಗ್ತಾನೆ. ಮತ್ತೆ ವೀರನಾದಂತಹ ರತ್ನಗಿರಿ ಸಮೀಪದ ರೇವತಿ ದ್ವೀಪದ ರಾಜ ಸ್ವಾಮಿ ರಾಜನನ್ನ ಸೋಲಿಸ್ತಾನೆ. ಈತ ರೇವತಿ ದ್ವೀಪದ ರಾಜನಾದಂತಹ ಸ್ವಾಮಿ ರಾಜನನ್ನ ಸೋಲಿಸ್ತಾನೆ. ಯಾರೋ? ಮಂಗಳೇಶ. ಬಾದಾಮಿಯ ಬೆಟ್ಟದಲ್ಲಿ ವೈಷ್ಣವ ಗುಹಾಲಯವನ್ನ ತನ್ನ ಅಣ್ಣ
ಕೀರ್ತಿವರ್ಮನ ಅಣತಿಯಂತೆ ನಿರ್ಮಾಣವನ್ನ ಮಾಡ್ತಾನೆ. ಬಾದಾಮಿ ಬೆಟ್ಟದಲ್ಲಿ ವೈಷ್ಣವ ಗುಹಾಲಯವನ್ನ ಮಂಗಳೇಶ ನಿರ್ಮಾಣವನ್ನ ಮಾಡ್ತಾನೆ. ಇಂಪಾರ್ಟೆಂಟ್. ಇನ್ನ ಇಮ್ಮಡಿ ಪುಲಿಕೇಶಿ ಕ್ರಿಸ್ತ 609ರಿಂದ 642ರವರೆಗೆ ಆಡಳಿತವನ್ನು ಮಾಡ್ತಾನೆ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ರಾಜ. ಇಂಪಾರ್ಟೆಂಟ್. ಹಾಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದ. ಕ್ರಿಸ್ತ 609ರಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನ ಕೊಂದು ಅಧಿಕಾರಕ್ಕೆ ಬಂದನು. ಇಂಪಾರ್ಟೆಂಟ್. ಬಿರುದುಗಳು ಪರಮೇಶ್ವರ, ಶ್ರೀ ಪೃಥ್ವಿ ವಲ್ಲಭ, ಪರಮ ಭಟ್ಟಾರಕ, ಸಾಹಸ ರಸಿಕ, ಸಮಸ್ತ ಭುವನಾಶ್ರಯ, ಶೀಲಾದಿತ್ಯ ಮಹಾರಾಜ ಎಂಬ ಬಿರುದುಗಳನ್ನ ಇಮ್ಮಡಿ ಪುಲಿಕೇಶಿ ಹೊಂದಿರ್ತಾನೆ. ಐಹೊಳೆ ಶಾಸನವು ಇವನ ದಿಗ್ವಿಜಯ ಮತ್ತು ಚಾಲುಕ್ಯ ಸಂತತಿಯ ಪೂರ್ಣಾಂಶದ ವಿವರಗಳನ್ನ ತಿಳಿಸಲು ಸಹಕಾರಿಯಾಗಿದೆ. ಐಹೊಳೆ ಶಾಸನ ಇಮ್ಮಡಿ ಪುಲಿಕೇಶಿಯ ಸೈನಿಕ ದಿಗ್ವಿಜಯಗಳನ್ನ ಮತ್ತೆ ಚಾಲುಕ್ಯ ವಂಶದ ಸಮಸ್ತ ಮಾಹಿತಿಯನ್ನ ನೀಡುತ್ತದೆ. ಇಂಪಾರ್ಟೆಂಟ್. ಇನ್ನು ಐಹೊಳೆ ಶಾಸನವು ಐಹೊಳೆಯ ಮೇಗುತಿ ಜಿನಾಲಯದ ಗೋಡೆಯ ಮೇಲೆ ಜೈನ ಕವಿ ರವಿಕೀರ್ತಿಯಿಂದ ರಚಿತವಾಗಿದೆ. ಇಂಪಾರ್ಟೆಂಟ್. ಐಹೊಳೆ ಶಾಸನವನ್ನ ಕೆತ್ತಿಸಿದವರು ರವಿಕೀರ್ತಿ. ಇದನ್ನ ಮೇಗುತಿಯ ಜಿನಾಲಯದ ಮೇಲೆ ಜೈನ ಕವಿಯಾದಂತಹ ರವಿಕೀರ್ತಿ ರಚನೆ ಮಾಡ್ತಾನೆ. ಐಹೊಳೆ ಶಾಸನವು ಕ್ರಿಸ್ತ 643ರಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಕನ್ನಡದ ಬರಹಗಳಲ್ಲಿ ಇದು ಕೆತ್ತಲ್ಪಟ್ಟಿದೆ. ಇಂಪಾರ್ಟೆಂಟ್. ರವಿಕೀರ್ತಿಯು ತನ್ನನ್ನು ಕಾಳಿದಾಸ ಮತ್ತು ಭಾರವಿ ಎಂಬ ಕವಿಗಳಿಗೆ ಹೋಲಿಸಿಕೊಂಡಿದ್ದಾನೆ. ಇಮ್ಮಡಿ ಪುಲಿಕೇಶಿಯಿಂದ ಸೋತವರು ರಾಷ್ಟ್ರಕೂಟರ ಅಪ್ಪಾಯಿಕ ಮತ್ತು ಗೋವಿಂದ, ಬನವಾಸಿಯ ಕದಂಬರು, ಚೇಳರು, ಜಾಟರು, ಮಾಳ್ವರು, ಗೂರ್ಜರು, ಚೇಳರು ಮತ್ತೆ ಚೇರರು, ಪಾಂಡ್ಯರು, ಕೊಂಕಣದ ಮೌರ್ಯರು, ಪಲ್ಲವರು, ಕಳಿಂಗ ರಾಜ್ಯ ಮತ್ತು ವೆಂಗಿ ರಾಜ್ಯ ಬಹಳಷ್ಟು ರಾಜ್ಯಗಳನ್ನ ಇಮ್ಮಡಿ ಪುಲಿಕೇಶಿ ತನ್ನ ಸೈನಿಕ ದಿಗ್ವಿಜಯಗಳ ಮೂಲಕ ವಶಪಡಿಸಿಕೊಳ್ತಾನೆ. ತನ್ನ ಸಾಮ್ರಾಜ್ಯವನ್ನ ಉತ್ತರ ಭಾರತದವರೆಗೂ ಈತ ವಿಸ್ತಾರವನ್ನ ಮಾಡ್ತಾನೆ. ಗುಜರಾತನ್ನ ಜಯಿಸಿ ಅಲ್ಲಿ ತನ್ನ ತಮ್ಮನಾದಂತಹ ಜಯಸಿಂಹನನ್ನ ಮಾಂಡಲಿಕನನ್ನಾಗಿ ಮಾಡ್ತಾನೆ. ಗುಜರಾತ್ ರಾಜ್ಯವನ್ನ ಗೆದ್ದು ತನ್ನ ತಮ್ಮ ಜಯಸಿಂಹನನ್ನ ಅಧಿಕಾರಿಯನ್ನಾಗಿ ಮಾಡ್ತಾನೆ. ಹಾಗೆ ಪೂರ್ವದ ವೆಂಗಿ ಮಂಡಲವನ್ನ ಗೆದ್ದುಕೊಂಡು ಅಲ್ಲಿ ತನ್ನ ಮತ್ತೊಬ್ಬ ತಮ್ಮನಾದಂತಹ ಕುಬ್ಜ ವಿಷ್ಣುವರ್ಧನನನ್ನ ಅದರ ಮುಖ್ಯಸ್ಥನನ್ನಾಗಿ ಮಾಡ್ತಾನೆ. ಮುಂದೆ ಕುಬ್ಜ ವಿಷ್ಣುವರ್ಧನ ಸ್ವತಂತ್ರ ವೆಂಗಿ ಚಾಲುಕ್ಯ ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಇಂಪಾರ್ಟೆಂಟ್. ಇನ್ನು ಇಮ್ಮಡಿ ಪುಲಿಕೇಶಿಯ ಅತ್ಯಂತ ಪ್ರಮುಖ ಯುದ್ಧವೆಂದರೆ ಉತ್ತರ ಪತೇಶ್ವರನಾದ ಹರ್ಷವರ್ಧನ ವಿರುದ್ಧ ಕ್ರಿಸ್ತ 630ರಿಂದ 634ರಲ್ಲಿ ನಡೆದಂತಹ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನ ಸೋಲಿಸ್ತಾನೆ. ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವಿನ ಯುದ್ಧವನ್ನ ಐಹೊಳೆ ಶಾಸನ ಮತ್ತು ಕ್ವೇನ್ಸ್ತಾಂಗನ ಬರವಣಿಗೆಗಳು ತಿಳಿಸ್ತವೆ. ಇಂಪಾರ್ಟೆಂಟ್. ಇನ್ನ ಇವರಿಬ್ಬರ ನಡುವಿನ ಯುದ್ಧ ನರ್ಮದಾ ನದಿಯ ದಂಡೆಯ ಮೇಲೆ ನಡೀತದೆ. ಹರ್ಷವರ್ಧನ ಸೋಲ್ತಾನೆ. ನಂತರ ಇಮ್ಮಡಿ ಪುಲಿಕೇಶಿಯ ಒಂದಿಗೆ ಸ್ನೇಹ ಸಂಬಂಧವನ್ನ ಬೆಳೆಸ್ಕೊಳ್ತಾನೆ. ನರ್ಮದಾ ನದಿ ಇವರಿಬ್ಬರ ನಡುವಿನ ಗಡಿ ರೇಖೆ ಆಗ್ತದೆ. ಇಂಪಾರ್ಟೆಂಟ್. ಹರ್ಷವರ್ಧನನ ವಿರುದ್ಧದ ಜಯದಿಂದಾಗಿ ಪರಮೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಿಕೇಶಿಗೆ ಬರ್ತದೆ. ಪರ್ಷಿಯಾದ ದೊರೆ 2ನೇ ಖುಸ್ರೋ ಪುಲಿಕೇಶಿ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನ ಕಳುಹಿಸಿದೆ ಎಂಬ ಸಾಕ್ಷಿ ಅಜಂತಾದ ಗುಹೆಯಲ್ಲಿ ಸಿಗ್ತದೆ. ಮತ್ತೆ ಅರಬ್ ಇತಿಹಾಸಕಾರನಾದ ತಬರಿಯ ದಾಖಲೆಗಳಲ್ಲೂ ಕೂಡ ಈ ಒಂದು ದಾಖಲೆ ಸಿಗ್ತದೆ. ಸ್ನೇಹಿತರೆ, ಪ್ರಸಿದ್ಧ ಚೀನಿ ಯಾತ್ರಿಕ ಹುಯೆನ್ಸಾಂಗ್ ಇವನ ಆಸ್ಥಾನಕ್ಕೆ ಬಂದಿರ್ತಾನೆ. ಇಂಪಾರ್ಟೆಂಟ್. ಇನ್ನ ಪಲ್ಲವ ದೊರೆ ಮಹೇಂದ್ರ ವರ್ಮನನ್ನ 2 ಬಾರಿ ಸೋಲಿಸ್ತಾನೆ. ಇಂಪಾರ್ಟೆಂಟ್. ಪಲ್ಲವ ದೊರೆ 1ನೇ ನರಸಿಂಹವರ್ಮನು ಇಮ್ಮಡಿ ಪುಲಿಕೇಶಿಯನ್ನ ಪಾರಿಯಾತ್ರ, ಮಣಿಮಂಗಲ ಮತ್ತು ಸುರಮಾರ ಎಂಬ ಕದನಗಳಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನೆ. ಯಾರೋ 1ನೇ ನರಸಿಂಹವರ್ಮ. ಪಲ್ಲವರು ಕ್ರಿಸ್ತ 642ರಲ್ಲಿ ಬಾದಾಮಿಗೆ ಮುತ್ತಿಗೆಯನ್ನು ಹಾಕ್ತಾರೆ. ಪುಲಿಕೇಶಿ ಹೋರಾಟ ಮಾಡುತ್ತಲೇ ಸಾವನ್ನಪ್ಪುತ್ತಾನೆ. ಇಮ್ಮಡಿ ಪುಲಿಕೇಶಿಯ ಸಾವಿನಿಂದ ಕ್ರಿಸ್ತ 642ರಿಂದ 655ರವರೆಗೆ 13 ವರ್ಷಗಳು ಪಲ್ಲವರು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ದಕ್ಷಿಣ ಭಾಗಗಳನ್ನ ತಮ್ಮಲ್ಲೇ ಇಟ್ಕೊಂಡಿದ್ದರು. ಇಂಪಾರ್ಟೆಂಟ್. ಇಮ್ಮಡಿ ಪುಲಿಕೇಶಿಯ ಮಕ್ಕಳು
ಆದಿತ್ಯವರ್ಮ, ಚಂದ್ರಾದಿತ್ಯ, 1ನೇ ವಿಕ್ರಮಾದಿತ್ಯ ಮತ್ತು ಜಯಸಿಂಹ. ಇನ್ನ ಇಮ್ಮಡಿ ಪುಲಿಕೇಶಿಯ ನಂತರ 1ನೇ ವಿಕ್ರಮಾದಿತ್ಯ ಆಡಳಿತಕ್ಕೆ ಬರ್ತಾನೆ. ಕ್ರಿಸ್ತ ಶಕ 655ರಿಂದ 682ರವರೆಗೆ ಆಡಳಿತವನ್ನು ಮಾಡ್ತಾನೆ. ಪುಲಿಕೇಶಿಯ 3ನೇ ಮಗನಾದ ಈತನು ಪಲ್ಲವರ ವಶವಾಗಿದ್ದಂತಹ ಬಾದಾಮಿಯನ್ನ ಮತ್ತೆ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನ ಮರಳಿ ಪಲ್ಲವರಿಂದ ಪಡೆದುಕೊಂಡನು. ಪಲ್ಲವ ದೊರೆಗಳಾದಂತಹ ನರಸಿಂಹವರ್ಮ, 2ನೇ ಮಹೇಂದ್ರವರ್ಮ, ಪರಮೇಶ್ವರ ವರ್ಮ ಈ ಮೂವರ ವಿರುದ್ಧ ಹೋರಾಟವನ್ನ 1ನೇ ವಿಕ್ರಮಾದಿತ್ಯ ಮಾಡ್ತಾನೆ. ಇವನ ಅತ್ತಿಗೆ ಚಂದ್ರಾದಿತ್ಯನ ಮಡದಿ ವಿಜಯಾಂಕ ಹೊರಡಿಸಿದಂತಹ ನೇರೂರು ತಾಮ್ರಪಟವು ಈತನು ಪಟ್ಟಬೇರಿದ ವರ್ಷ ಕ್ರಿಸ್ತ ಶಕ 655 ಎಂದು ತಿಳಿಸುತ್ತದೆ. ಇಂಪಾರ್ಟೆಂಟ್. ಇನ್ನು ಗಂಗರ ಶಾಸನಗಳ ಪ್ರಕಾರ ಕ್ರಿಸ್ತ ಶಕ 670ರಲ್ಲಿ ಇವನು ಪಲ್ಲವರ ಪರಮೇಶ್ವರ ವರ್ಮನನ್ನ ವಿಳಂದ ಎಂಬ ಯುದ್ಧದಲ್ಲಿ ಸೋಲಿಸಿ ಉಗ್ರೋದಯ ಎಂಬ ಕಂಠಿಹಾರವನ್ನ ಪಡೆದನು ಅಂತ ಗಂಗರ ಶಾಸನ ತಿಳಿಸ್ತದೆ. ಇವನ ದಂಡಯಾತ್ರೆಗಳಿಗೆ ತನ್ನ ಮಗ ವಿನಯಾದಿತ್ಯ ಮತ್ತು ಮೊಮ್ಮಗ ವಿಜಯಾದಿತ್ಯ ನೆರವನ್ನ ನೀಡಿದ್ದರು. ಇವನ ತಮ್ಮ ಗುಜರಾತಿನ ಮಾಂಡಲಿಕನಾದ ಜಯಸಿಂಹನು ಮೈತ್ರಿಕ ವಂಶದ ವಲ್ಲಭಿಯ ಅರಸನಾದ ವಜ್ಜವ ಅಥವಾ 3ನೇ ಶೀಲಾದಿತ್ಯನನ್ನ ಸೋಲಿಸಿದ್ದನು. ಇಮ್ಮಡಿ ಪುಲಿಕೇಶಿಯು ಕನೌಜಿನ ಹರ್ಷವರ್ಧನನ್ನ ಸೋಲಿಸಿದಷ್ಟೇ ಮಹತ್ವವನ್ನ ಈ ಘಟನೆಗೆ ಕೊಡಲಾಗಿದೆ ಸ್ನೇಹಿತರೆ. ಇಂಪಾರ್ಟೆಂಟ್. ಇನ್ನು ಇವನ ಸಹೋದರ ಚಂದ್ರಾದಿತ್ಯನ ರಾಣಿ ವಿಜಯಾಂಕ ಸಂಸ್ಕೃತದ ಪ್ರಸಿದ್ಧ ಕವಯಿತ್ರಿಯಾಗಿದ್ದಳು. ಜೊತೆಗೆ ಸತಾರ ಪ್ರದೇಶದ ಅಧಿಕಾರಿಯೂ ಕೂಡ ಈಕೆ ಆಗಿರ್ತಾಳೆ. ಇನ್ನ ಈತನ ಬಿರುದುಗಳು ಶ್ರೀವಲ್ಲಭ, ರಣರಸಿಕ, ಅನಿವಾರಿತ ರಾಜಮಲ್ಲ ಎಂಬ ಬಿರುದುಗಳನ್ನ ಈತ ಹೊಂದಿರ್ತಾನೆ. ಇನ್ನ ವಿನಯಾದಿತ್ಯ ಬರ್ತಾನೆ. ಕ್ರಿಸ್ತ ಶಕ 628ರಿಂದ 696ರವರೆಗೆ ಆಡಳಿತವನ್ನು ಮಾಡ್ತಾನೆ. 1ನೇ ವಿಕ್ರಮಾದಿತ್ಯನ ಮಗನಾದ ಇವನು ಕನೌಜಿನ ದೊರೆ ಯಶೋವರ್ಮನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಇಂಪಾರ್ಟೆಂಟ್. ತನ್ನ ತಂದೆಯಷ್ಟೇ ಪರಾಕ್ರಮಿಯಾಗಿದ್ದ ಈತನು ಪಲ್ಲವ, ಕಳಬ್ರ, ಕೇರಳ, ಹೈಯರೊಡನೆ ಹೋರಾಡಿ ಪಾರಸಿಕ, ಕಮೇರ ಅಥವಾ ಇಂದಿನ ಕಾಂಬೋಡಿಯಾ ಮತ್ತು ಸಿಂಹಳದಿಂದ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಾನೆ. ಬಹಳಷ್ಟು ಸೈನಿಕ ದಿಗ್ವಿಜಯಗಳನ್ನ ವಿನಯಾದಿತ್ಯ ಮಾಡಿರ್ತಾನೆ. ಈತ ಕಾಂಬೋಡಿಯಾದ ಮೇಲೂ ದಂಡೆತ್ತಿ ಹೋಗಿರಬಹುದೆಂದು ನಂಬಲಾಗಿದೆ. ಇಂಪಾರ್ಟೆಂಟ್. ಕ್ರಿಸ್ತ ಶಕ 692ಕ್ಕೆ ಚೀನಾಕ್ಕೆ ಒಂದು ರಾಯಭಾರ ನಿಯೋಗವನ್ನ ಈತ ಕಳುಹಿಸಿರ್ತಾನೆ. ಇವನ ಮೊದಲ ಮಗ ವಿಜಯಾದಿತ್ಯನು ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ಕನೌಜಿನ ಯಶೋವರ್ಮನನ್ನ ಸೋಲಿಸಿದನು. ಆದರೆ ಸೆರೆ ಸಿಕ್ಕಿದ. ಆದರೆ ದುಃಖ ತಪ್ತನಾದಂತಹ ವಿಜಯಾದಿತ್ಯ ಇದೇ ನೋವಿನಲ್ಲಿ ಸಾವನ್ನಪ್ತಾನೆ. ಮುಂದೆ ವಿಜಯಾದಿತ್ಯ ಸೆರೆಯಿಂದ ತಪ್ಪಿಸಿಕೊಂಡು ಬಂದು ಪಟ್ಟಾಭಿಷಿಕ್ತನಾಗ್ತಾನೆ. ಕ್ರಿಸ್ತ ಶಕ 696ರಿಂದ 734ರವರೆಗೆ ಆಡಳಿತವನ್ನು ಮಾಡ್ತಾನೆ. ವಿಜಯಾದಿತ್ಯನ 2ನೇ ಮಗ ಅರಿಕೇಸರಿಯು ವೇಮುಲವಾಡ ಚಾಲುಕ್ಯ ಮನೆತನ ಸ್ಥಾಪಕ. ವಿಜಯಾದಿತ್ಯನ 2ನೇ ಮಗ ಯಾರಂದ್ರೆ ಅರಿಕೇಸರಿ. ಈತ ವೇಮುಲವಾಡದ ಚಾಲುಕ್ಯ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಇನ್ನು ವಿಜಯಾದಿತ್ಯ ಕ್ರಿಸ್ತ ಶಕ 696ರಿಂದ 764ರವರೆಗೆ ಆಡಳಿತವನ್ನು ಮಾಡ್ತಾನೆ. ಚಾಲುಕ್ಯ ಸಾಮ್ರಾಜ್ಯದ ಪುನರ್ ಸ್ಥಾಪನೆಯ ಕಾರ್ಯದಲ್ಲಿ ತನ್ನ ತಾತ ವಿಕ್ರಮಾದಿತ್ಯನಿಗೆ ಮತ್ತು ತನ್ನ ತಂದೆ ವಿನಯಾದಿತ್ಯನಿಗೆ ನೆರವನ್ನ ನೀಡುತ್ತಾನೆ. ಬಾದಾಮಿಯಲ್ಲಿನ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಬಾದಾಮಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಪಟ್ಟದ ಕಲ್ಲಿನ ವಿಜಯೇಶ್ವರ ಅಥವಾ ಇಂದಿನ ಸಂಗಮೇಶ್ವರ ದೇವಾಲಯವನ್ನ ಈತನೇ ನಿರ್ಮಿಸಿದ್ದನು. ವಿಜಯಾದಿತ್ಯ ಪಟ್ಟದ ಕಲ್ಲಿನ ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯವನ್ನ ನಿರ್ಮಿಸಿದ್ದನು. ಇವನ ಮಗಳಾದಂತಹ ವಿಜಯ ಮಹಾದೇವಿ ಗಂಗದೊರೆ ಸ್ತ್ರೀ ಪುರುಷನನ್ನ ವಿವಾಹವಾಗಿರ್ತಾಳೆ. ಇವನ 2ನೇ ಮಗ ಭೀಮನೆಂಬಾತನು ಕಲ್ಯಾಣಿ ಚಾಲುಕ್ಯರ ಮೂಲ ಪುರುಷನೆಂದು ಹೇಳಲಾಗುತ್ತದೆ. ಇಂಪಾರ್ಟೆಂಟ್. ಇನ್ನು 2ನೇ ವಿಕ್ರಮಾದಿತ್ಯ ಬರ್ತಾನೆ. ಕ್ರಿಸ್ತ ಶಕ 734ರಿಂದ 746ರವರೆಗೆ ಆಡಳಿತವನ್ನ ಮಾಡ್ತಾನೆ. ವಿಜಯಾದಿತ್ಯನ ಮಗನಾದ ಇವನು ತನ್ನ ತಂದೆಯ ಕಾಲದಲ್ಲೇ ಕಂಚಿಯ ಮೇಲೆ ದಾಳಿಯನ್ನ ಮಾಡಿರ್ತಾನೆ. ನಂತರ ಕ್ರಿಸ್ತ ಶಕ 735ರಲ್ಲಿ ಕಂಚಿಗೆ ಮುತ್ತಿಗೆ ಹಾಕಿ ವಶಪಡಿಸಿಕೊಳ್ತಾನೆ. ಆದರೆ ಈತ ಹಿಂದೆ ಪಲ್ಲವರು ಬಾದಾಮಿಯನ್ನ ಸೂರೆಗೊಂಡಂತೆ ಕಂಚಿಯನ್ನ ಸೂರೆ ಮಾಡಲಿಲ್ಲ. ಅಂದ್ರೆ
ಹಿಂದೆ ಪಲ್ಲವರು ಬಾದಾಮಿ ಮೇಲೆ ದಾಳಿಯನ್ನ ಮಾಡಿ ಬಹಳಷ್ಟು ಹಿಂಸೆಯನ್ನ ಮಾಡಿರ್ತಾರೆ, ಬಹಳಷ್ಟು ವಶಪಡಿಸಿಕೊಂಡಿರ್ತಾರೆ. ಆದರೆ ಈತ ಕಂಚಿಯನ್ನ ವಶಪಡಿಸಿಕೊಂಡಿರ್ತಾನೆ, ಆದರೆ ಕಂಚಿಯನ್ನ ಧ್ವಂಸ ಮಾಡಲಿಲ್ಲ ಈತನ ರಾಜಧಾನಿ ಕಂಚಿಗೆ ಯಾವುದೇ ಹಾನಿಯನ್ನ ಮಾಡಲಿಲ್ಲ. ಈತ ಔದಾರ್ಯದಿಂದ ನಡೆದುಕೊಂಡು ಅಲ್ಲಿ ರಾಜಸಿಂಹೇಶ್ವರ ಅಥವಾ ಕೈಲಾಸನಾಥ ದೇವಾಲಯಕ್ಕೆ ಅಪಾರ ದಾನವನ್ನ ಮಾಡ್ತಾನೆ. ಇಂಪಾರ್ಟೆಂಟ್. ಆ ದೇವಾಲಯದ ಕಂಬದ ಮೇಲೆ ತನ್ನ ವಿಜಯದ ಸ್ಮಾರಕವಾಗಿ ಕನ್ನಡ ಶಾಸನವೊಂದನ್ನ ಅವನು ಬರೆಸ್ತಾನೆ. ಯಾರೋ? ಎರಡನೇ ವಿಕ್ರಮಾದಿತ್ಯ. ಇಂಪಾರ್ಟೆಂಟ್. ಇನ್ನ ಕಂಚಿಯ ಮೇಲಿನ ವಿಜಯದ ನೆನಪಿಗಾಗಿ ಈತನ ರಾಣಿಯರಾದ ಹೈಹಯ ವಂಶದ ಲೋಕ ಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿಯವರು ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕೇಶ್ವರ ದೇವಾಲಯವನ್ನ ನಿರ್ಮಿಸ್ತಾರೆ. ಇವನು ಪಾಂಡ್ಯ, ಚೋಳ, ಕಳಬ್ರರನ್ನ ಸೋಲಿಸಿ ದಕ್ಷಿಣದ ಮಹಾಸಾಗರದಲ್ಲಿ ಮಹಾಸ್ತಂಭವನ್ನ ನಿರ್ಮಿಸಿದನೆಂದು ಕಂಚಿಯ ಶಾಸನ ತಿಳಿಸ್ತದೆ. ಇಂಪಾರ್ಟೆಂಟ್. ಬಹಳಷ್ಟು ಸೈನಿಕ ದಿಗ್ವಿಜಯವನ್ನ ಈತ ಮಾಡಿರ್ತಾನೆ, ಎರಡನೇ ವಿಕ್ರಮಾದಿತ್ಯ. ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕು ಏನಂದ್ರೆ, ಕಂಚಿಯ ಮೇಲಿನ ವಿಜಯದ ನೆನಪಿಗಾಗಿ ಈತನ ರಾಣಿಯರಾದಂತಹ ಲೋಕ ಮಹಾದೇವಿ ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯವನ್ನ, ತ್ರೈಲೋಕ ಮಹಾದೇವಿ ತ್ರೈಲೋಕೇಶ್ವರ ದೇವಾಲಯವನ್ನ ನಿರ್ಮಿಸಿದಳು ಎಂಬುದು ನಾವು ಪರೀಕ್ಷಾ ದೃಷ್ಟಿಯಿಂದ ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಇವನ ಕಾಲದ ಮತ್ತೊಂದು ಸಾಧನೆ ಎಂದರೆ ಗುಜರಾತಿನ ಮೇಲೆ ದಂಡೆತ್ತಿ ಬಂದಂತಹ ಅರಬ್ಬರನ್ನ ಹಿಮ್ಮೆಟ್ಟಿಸ್ತಾನೆ. ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟ್. ಅರಬ್ಬರನ್ನ ಹಿಮ್ಮೆಟ್ಟಿಸ್ತಾನೆ. ಇನ್ನು ಎರಡನೇ ಕೀರ್ತಿವರ್ಮ ಕ್ರಿಸ್ತಶಕ 746ರಿಂದ 753ರವರೆಗೆ ಆಡಳಿತವನ್ನ ಮಾಡ್ತಾನೆ. ಎರಡನೇ ವಿಕ್ರಮಾದಿತ್ಯನ ಮಗನಾದ ಈತ ಬಾದಾಮಿ ಚಾಲುಕ್ಯರ ಕೊನೆಯ ರಾಜ. ಬಾದಾಮಿ ಚಾಲುಕ್ಯರ ಕೊನೆಯ ರಾಜ ಯಾರಂದ್ರೆ ಎರಡನೇ ಕೀರ್ತಿವರ್ಮ. ಯಾರೋ? ಎರಡನೇ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ. ಕಂಚಿಯ ದಂಡಯಾತ್ರೆಯ ಕಾಲದಲ್ಲಿ ತನ್ನ ತಂದೆಗೆ ನೆರವಾಗಿರ್ತಾನೆ. ಕ್ರಿಸ್ತಶಕ 753ರಲ್ಲಿ ರಾಷ್ಟ್ರಕೂಟರ 1ನೇ ಕೃಷ್ಣನು ಈತನನ್ನ ಸಂಪೂರ್ಣವಾಗಿ ಸೋಲಿಸಿ ಬಾದಾಮಿ ಚಾಲುಕ್ಯ ವಂಶವನ್ನ ಅಂತ್ಯಗೊಳಿಸ್ತಾನೆ. ಇಂಪಾರ್ಟೆಂಟ್. ಯಾರು? 1ನೇ ಕೃಷ್ಣನು ಸಂಪೂರ್ಣವಾಗಿ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ಬಾದಾಮಿ ಚಾಲುಕ್ಯ ವಂಶವನ್ನ ಅಂತ್ಯಗೊಳಿಸ್ತಾನೆ. ಇನ್ನ ಬಾದಾಮಿ ಚಾಲುಕ್ಯರ ಕೊಡುಗೆಗಳನ್ನ ನೋಡೋಣ ಸಂಕ್ಷಿಪ್ತವಾಗಿ. ಕದಂಬರು ಮತ್ತು ಗುಪ್ತರ ಆಡಳಿತದ ಉತ್ತಮ ಅಂಶಗಳನ್ನು ಪಡೆದು ತಮ್ಮದೇ ಆದ ಆಡಳಿತ ವ್ಯವಸ್ಥೆಯನ್ನ ಇವರು ರೂಪಿಸ್ತಾರೆ. ಯಾರೋ? ಬಾದಾಮಿ ಚಾಲುಕ್ಯರು. ಗುಪ್ತರ ಬಿರುದ ಆದಂತಹ ರಾಜಾದಿರಾಜ ಎಂಬ ಬಿರುದನ್ನ ಈ ಬಾದಾಮಿ ಚಾಲುಕ್ಯರು ಧರಿಸಿದ್ದರು. ಆಡಳಿತದಲ್ಲಿ ರಾಜನಿಗೆ ಸಲಹೆ ನೀಡುತ್ತಿದ್ದ ವಿದ್ವಾಂಸ ಗುರುಗಳೆಂದರೆ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ನಾಗವರ್ಧನಾಚಾರ್ಯರು, 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸುದರ್ಶನಾಚಾರ್ಯರು, 1ನೇ ಕೀರ್ತಿವರ್ಮನ ಕಾಲದಲ್ಲಿ ವ್ಯಾಘ್ರಸ್ವಾಮಿ ಮುಂತಾದವರು ಈ ರಾಜಗುರುಗಳಾಗಿದ್ದರು. ಇವರಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು. ಇನ್ನು ಚಾಲುಕ್ಯರ ಸೇನೆಯನ್ನ ಕರ್ನಾಟ ಬಲ ಅಂತ ಕರಿತಾ ಇದ್ರು. ಚಾಲುಕ್ಯರ ಸೇನೆಯನ್ನ ಕರ್ನಾಟ ಬಲ ಅಂತ ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟ್. ಚಾಲುಕ್ಯರ ಸೇನೆಯನ್ನ ಏನಂತ ಕರಿತಾ ಇದ್ರು? ಕರ್ನಾಟ ಬಲ ಅಂತ ಕರಿತಾ ಇದ್ರು. ಯುದ್ಧದಲ್ಲಿ ಆನೆಗಳಿಗೆ ಮದ್ಯವನ್ನ ಕುಡಿಸಿ ಉತ್ತೇಜಿಸ್ತಾ ಇದ್ರು ಅಂತ ಹುಯೇನ್ಸಾಂಗ್ ತಿಳಿಸ್ತಾನೆ. ಇಂಪಾರ್ಟೆಂಟ್. ಇನ್ನ ರಾಜ್ಯಕ್ಕೆ ಆದಾಯದ ಮೂಲ ಭೂ ಕಂದಾಯವಾಗಿತ್ತು. ಇದನ್ನ ಸಿದ್ದಾಯ ಅಂತ ಕರಿತಾ ಇದ್ರು. ಭೂ ಕಂದಾಯಕ್ಕೆ ಸಿದ್ದಾಯ ಅಂತ ಕರಿತಾ ಇದ್ರು. ಚಾಲುಕ್ಯರ ಸೇನಾ ಶಿಬಿರಗಳನ್ನ ವಿಜಯ ಸ್ಕಂದಾವರ ಅಂತ ಕರಿತಾ ಇದ್ರು. ಚಾಲುಕ್ಯರ ಸೇನಾ ಶಿಬಿರಗಳಿಗೆ ವಿಜಯ ಸ್ಕಂದಾವರ ಅಂತ ಕರಿತಾ ಇದ್ರು. ಇನ್ನ ಬಾದಾಮಿ ಚಾಲುಕ್ಯರ ಕಾಲದ ಪ್ರಮುಖ ತೆರಿಗೆಗಳನ್ನು ನೋಡೋಣ. ಪಣ್ಣಾಯ ಅಥವಾ ಪಣ್ಣೆಯ ವಿಳ್ಳೆಯದ ಮೇಲಿನ ಸುಂಕ. ಹೆರ್ಜುಂಕ ಭಾರದ ಮೇಲೆ ಅಥವಾ ಹೇರುಗಳ ಮೇಲಿನ ತೆರಿಗೆ. ಕಿರುಕುಳ ಇದೊಂದು ತೆರಿಗೆ ವಸ್ತುಗಳ ಮೇಲಿನ ತೆರಿಗೆಯಾಗಿತ್ತು. ಬಿರ್ಕೊಡೆ ವ್ಯಾಪಾರದ ಮೇಲಿನ ತೆರಿಗೆ. ಇನ್ನ ಒಡ್ಡರಾವುಲ ರಾಜನ ಪರಿವಾರದವರ ವೆಚ್ಚಕ್ಕಾಗಿ ಹಾಕುತ್ತಿದ್ದಂತಹ ತೆರಿಗೆ. ಬಳ್ಳಾರಿಯ ಕುರುಗೋಡಿನಲ್ಲಿ ಭೂ ಅಳತೆ ಮಾಡುವ ಅಳತೆಗೋಲನ್ನ ಕೆತ್ತಲಾಗಿದೆ. ಎಲ್ಲೇ? ಬಳ್ಳಾರಿಯ ಕುರುಗೋಡಿನಲ್ಲೇ ಭೂ ಅಳತೆ ಮಾಡುವಂತಹ ಅಳತೆಗೋಲನ್ನ ಕೆತ್ತಲಾಗಿದೆ. ಚಾಲುಕ್ಯರ ನಾಣ್ಯಗಳನ್ನ ಮೊದಲಿಗೆ ಗದ್ಯಾನ ಅಂತ ಕರಿತಾ ಇದ್ರು, ನಂತರ ವರಾಹಗಳೆಂದು ಕರೆಯಲಾಯಿತು. ಇಂಪಾರ್ಟೆಂಟ್. ಇವರ ನಾಣ್ಯಗಳಿಗೆ ನಂತರದ ಕಾಲಘಟ್ಟದಲ್ಲಿ ವರಾಹ ಅಂತ ಕರಿತಾ ಇದ್ರು. ಇನ್ನು ಚಾಲುಕ್ಯರ ಪ್ರಮುಖ ಮಾಂಡಲಿಕ ಅರಸುಗಳೆಂದರೆ ಗಂಗರು, ಆಳುಪರು, ಸೇಂದ್ರಕರು ಮತ್ತು ಬಾಣರು.
ಚಾಲುಕ್ಯರ ಪ್ರಮುಖ ಸಾಮಂತ ದೊರೆಗಳು ಯಾರಂದ್ರೆ ಗಂಗರು, ಅಳುಪರು, ಸೇಂದ್ರಕರು ಮತ್ತು ಬಾಣರು. ಇನ್ನು ಗಣಿಕೆಯರು ಅಥವಾ ವೇಶ್ಯೆಯರು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನ ಹೊಂದಿದ್ದರು. ದಾನ ಧರ್ಮಗಳಿಗೆ ಇವರು ಹೆಸರುವಾಸಿಯಾಗಿರ್ತಾರೆ. ಯಾರು? ಬಾದಾಮಿ ಚಾಲುಕ್ಯರು ದಾನ ಧರ್ಮಗಳಿಗೆ ಹೆಸರುವಾಸಿಯಾಗಿದ್ದರು. ಇನ್ನು ವಿಜಯಾದಿತ್ಯನ ಪ್ರೇಯಸಿ ವೀಣಾ ಪೋಟಿಗಳ್ ಮಹಾಕೂಟೇಶ್ವರ ದೇವಾಲಯಕ್ಕೆ ಹಿರಣ್ಯ ಗರ್ಭದಾನವನ್ನ ಮಾಡಿರ್ತಾಳೆ. ವಿಜಯಾದಿತ್ಯನ ಪ್ರೇಯಸಿ ಇರ್ತಾಳೆ ವೀಣಾ ಪೋಟಿ ಅಂತ. ಇವಳು ಮಹಾಕೂಟೇಶ್ವರ ದೇವಾಲಯಕ್ಕೆ ಹಿರಣ್ಯ ಗರ್ಭದಾನವನ್ನ ಮಾಡಿರ್ತಾಳೆ. ಇಂಪಾರ್ಟೆಂಟ್. ಇನ್ನು ಇವರ ಕಾಲದ ಪ್ರಮುಖ ವ್ಯಾಪಾರ ಶ್ರೇಣಿ ಯಾವುದಂದ್ರೆ ಐಹೊಳೆ ಐನೂರ್ವರ್. ಬಾದಾಮಿ ಚಾಲುಕ್ಯರ ಪ್ರಮುಖ ವ್ಯಾಪಾರ ಕೇಂದ್ರ ಯಾವುದಾಗಿತ್ತಂದ್ರೆ ಐಹೊಳೆ ಐನೂರ್ವರ್ ಅಂತ ಒಂದು ವ್ಯಾಪಾರ ಶ್ರೇಣಿ ಇತ್ತು. ಚಾಲುಕ್ಯರು ಆರಂಭದಲ್ಲಿ ವೈಷ್ಣವರಾಗಿರ್ತಾರೆ. ಮುಂದೆ 1ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಶೈವರಾಗ್ತಾರೆ ಇವರು. ಇಂಪಾರ್ಟೆಂಟ್. ಇನ್ನು ಇಮ್ಮಡಿ ಪುಲಿಕೇಶಿಯ ಸೇನಾನಿ ರವಿಕೀರ್ತಿ ಮತ್ತು ವಿಜಯಾದಿತ್ಯನ ಮಗಳು ಕುಂಕುಮ ಮಹಾದೇವಿ ಜೈನರಾಗಿರ್ತಾರೆ. ಕೌಮೋದಿ ಮಹೋತ್ಸವ ಬರೆದಂತಹ ಕರ್ತೃ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕೆ ಅಥವಾ ವಿಜಯಾಂಕ ಚಂದ್ರಾದಿತ್ಯನ ರಾಣಿ ಅಂತ ಹೇಳಲಾಗುತ್ತದೆ. ಈಕೆಗೆ ಅಭಿನಯ ಸರಸ್ವತಿ ಎಂಬ ಬಿರುದಿರುತ್ತದೆ. ಚಂದ್ರಾದಿತ್ಯನ ರಾಣಿ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕೆ. ಈಕೆಗೆ ಅಭಿನಯ ಸರಸ್ವತಿ ಎಂಬ ಬಿರುದು ಇರುತ್ತದೆ. ಇಂಪಾರ್ಟೆಂಟ್. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ. ಚಾಲುಕ್ಯರನ್ನ ಕರ್ನಾಟಕದ ದೇವಾಲಯದ ವಾಸ್ತುಶಿಲ್ಪದ ಪ್ರವರ್ತಕರು ಎಂದು ವರ್ಣಿಸಲಾಗಿದೆ. ಚಾಲುಕ್ಯರು ಕಲಾಕ್ಷೇತ್ರಕ್ಕೆ ಮಹತ್ವಪೂರ್ಣ ಕೊಡುಗೆಯನ್ನ ನೀಡಿದ್ದರು. 100ಕ್ಕೂ ಹೆಚ್ಚಿನ ಕಲಾ ರಚನೆಗಳು ಮಲಪ್ರಭಾ ಕಣಿವೆಯಲ್ಲಿ ಹರಡಿಕೊಂಡಿವೆ. ಹೊಸ ಕಲಾ ಶೈಲಿಯ ನಿರ್ಮಾಪಕರಾದ ಇತರೆ ಶೈಲಿಯನ್ನ ಇವರ ಶೈಲಿಯನ್ನ ವೇಸರ ಶೈಲಿ ಅಥವಾ ಚಾಲುಕ್ಯ ಶೈಲಿ ಅಂತ ಕರೆಯಲಾಗುತ್ತದೆ. ಬಾದಾಮಿ ಚಾಲುಕ್ಯರ ಶೈಲಿಯನ್ನ ಏನಂತ ಕರೀತಾರೆ? ವೇಸರ ಶೈಲಿ ಅಥವಾ ಚಾಲುಕ್ಯ ಶೈಲಿ ಅಂತ ಕರೀತಾರೆ. ಉತ್ತರದ ನಾಗರ ಶೈಲಿಯನ್ನ, ದಕ್ಷಿಣದ ದ್ರಾವಿಡ ಶೈಲಿಗಳ ಸಂಗಮವೇ ಈ ವೇಸರ ಶೈಲಿ. ಇಂಪಾರ್ಟೆಂಟ್. ಇನ್ನು ಚಾಲುಕ್ಯರ ವೇಸರ ಶೈಲಿಯ ಲಕ್ಷಣಗಳನ್ನ ತಿಳಿದುಕೊಳ್ಳೋಣ. ಚಿಕ್ಕದಾದ ಮತ್ತು ಸಾದಾ ತಳ ವಿನ್ಯಾಸವಿರುತ್ತದೆ. ಕೆಲವು ದೇವಾಲಯಗಳಲ್ಲಿ ಲಾಳಾಕಾರದ ತಳವಿನ್ಯಾಸ, ಚೌಕಾಕಾರದ ಗರ್ಭಗುಡಿ ಮತ್ತು ಶಿಬಿರ ಈ ಒಂದು ವೇಸರ ಶೈಲಿಯ ಲಕ್ಷಣಗಳಾಗಿವೆ. ಮತ್ತೆ ಸಭಾಮಂಟಪ, ಸುಖನಾಶಿ ಮತ್ತು ಮುಖಮಂಟಪ, ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣಾ ಪಥವನ್ನ ಈ ವೇಸರ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದರು. ನದಿ ತೀರ, ಕೊಳ, ಬಾವಿ ಮತ್ತು ಗುಡ್ಡದ ಮೇಲೆ ಈ ಚಾಲುಕ್ಯರು ತಮ್ಮ ಐತಿಹಾಸಿಕವಾದಂತಹ ಒಂದು ನಿರ್ಮಾಣವನ್ನ ಮಾಡ್ತಾರೆ. ಇನ್ನ ಇವರ ಗೋಡೆಗಳು, ಮುಂಬಾಗಿಲು ಮತ್ತು ಚಾವಣಿಯ ಮೇಲೆ ಅಲಂಕೃತ ಕೆತ್ತನೆಗಳನ್ನ ಈ ವೇಸರ ಶೈಲಿಯ ಮೂಲಕ ಮಾಡ್ತಾರೆ. ಗುಜರಾತ್ ಮತ್ತು ವೆಂಗಿ ಚಾಲುಕ್ಯರ ಕಲೆಯ ಮೇಲೂ ಇವರ ಪ್ರಭಾವವಿರ್ತದೆ. ಇನ್ನ ಚಾಲುಕ್ಯರ ಕಲಾ ಮತ್ತು ವಾಸ್ತುಶಿಲ್ಪ ರಚನೆಯನ್ನ ಗುಹಾಂತರ ದೇವಾಲಯಗಳು ಮತ್ತು ದೇವಾಲಯಗಳೆಂದು ವಿಂಗಡಿಸಬಹುದಾಗಿದ್ದು, ಗುಹಾಂತರ ದೇವಾಲಯಗಳು ಇವರ ಮೊದಲ ರಚನೆಗಳಾಗಿವೆ. ಸ್ನೇಹಿತರೆ, ಡಾಕ್ಟರ್ ಎಂ ಶೇಷಾದ್ರಿಯವರು ಚಾಲುಕ್ಯರು ರಾಕ್ಷಸರಂತೆ ಕಡಿದು ರತ್ನಗಾರರಂತೆ ಮುಗಿಸಿದ್ದಾರೆ ಅಂತ ವರ್ಣಿಸುತ್ತಾರೆ. ಡಾಕ್ಟರ್ ಎಂ ಶೇಷಾದ್ರಿ ಅವರು ಏನಂತ ಹೇಳ್ತಾರೆ ಅಂದ್ರೆ, ಚಾಲುಕ್ಯರು ರಾಕ್ಷಸರಂತೆ ಕಡಿದು ರತ್ನಗಾರರಂತೆ ಮುಗಿಸಿದ್ದಾರೆ. ಬಾದಾಮಿ ಚಾಲುಕ್ಯರ ಗುಹಾಂತರ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಗುಹಾಂತರ ದೇವಾಲಯಗಳು ಬಾದಾಮಿಯಲ್ಲಿ 4 ದೇವಾಲಯಗಳಿವೆ. 4 ಗುಹಾಂತರ ದೇವಾಲಯಗಳಿವೆ. 1ನೇದು ಶೈವ ಗುಹೆ, 2ನೇ ಮತ್ತು 3ನೇದು ವಿಷ್ಣು ಗುಹೆಗಳು, 4ನೇದು ಜೈನ ಗುಹೆ. ಇನ್ನು ಐಹೊಳೆಯಲ್ಲಿ 3 ಗುಹಾಲಯಗಳಿವೆ. 1ನೇದು ಜೈನ ಗುಹಾಲಯ, 2ನೇದು ವಿಷ್ಣು ಗುಹಾಲಯ, 3ನೇದು ಬೌದ್ಧ ಗುಹೆ. ಇವು ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನು ದೇವಾಲಯಗಳಿದಾವೆ. ಐಹೊಳೆ ಇಲ್ಲಿ 70ಕ್ಕೂ ಹೆಚ್ಚು ಚಾಲುಕ್ಯರ ದೇವಾಲಯಗಳು ರಚನೆಯಾಗಿವೆ. ಆದ್ದರಿಂದ ಕಲಾ ವಿಮರ್ಶಕ ಪರ್ಸಿ ಬ್ರೌನ್ ಐಹೊಳೆಯನ್ನ ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ವರ್ಣನೆ ಮಾಡ್ತಾನೆ. ಇನ್ನ ಐಹೊಳೆಯಲ್ಲಿರುವಂತಹ ಪ್ರಮುಖ ದೇವಾಲಯಗಳನ್ನು ನೋಡೋಣ. ಲಾಡ್ಕಾನ್ ದೇವಾಲಯ, ಹುಚ್ಚುಮಲ್ಲಿ ಗುಡಿ, ದುರ್ಗಾ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಜ್ಯೋತಿರ್ಲಿಂಗ ದೇವಾಲಯ, ಮೇಗುತಿ ಜೈನ ದೇವಾಲಯ, ಸಿದ್ದೇಶ್ವರ ದೇವಾಲಯ, ಶಿವ ದೇವಾಲಯ, ಮೇಗುತಿ ಶಿವಾಲಯ, ಕೊಂತಿ ಗುಡಿ, ರಾಮಲಿಂಗ ದೇವಾಲಯ ಇತ್ಯಾದಿ ದೇವಾಲಯಗಳು ಈ ಐಹೊಳೆಯಲ್ಲಿ ಕಂಡು ಬರುವಂತವು. ಇನ್ನು ಪಟ್ಟದಕಲ್ಲಿನಲ್ಲಿ 10 ದೇವಾಲಯಗಳು ಕಂಡು ಬರ್ತವೆ. ಪ್ರಮುಖ ದೇವಾಲಯಗಳನ್ನು ನೋಡೋಣ. ಪಾಪನಾಥೇಶ್ವರ ದೇವಾಲಯ,
ವಿರೂಪಾಕ್ಷ ಅಥವಾ ಲೋಕೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಚಂದ್ರಶೇಖರ ದೇವಾಲಯ, ಸಂಗಮೇಶ್ವರ ಅಥವಾ ವಿಜಯೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ಅಥವಾ ತ್ರೈಲೋಕೇಶ್ವರ ದೇವಾಲಯ, ಕಾಡಸಿದ್ದೇಶ್ವರ ದೇವಾಲಯ, ಕಾಶಿ ವಿಶ್ವೇಶ್ವರ ದೇವಾಲಯ. ಇವೆಲ್ಲ ಪಟ್ಟದಕಲ್ಲಿನಲ್ಲಿ ಕಂಡುಬರುವಂತಹ ದೇವಾಲಯಗಳು. ಇನ್ನೊಂದು ವಿಶೇಷ ಮಾಹಿತಿಯನ್ನು ನೋಡೋಣ. ಚಂದ್ರಾದಿತ್ಯನ ರಾಣಿ ವಿಜ್ಜಿಕಾ ಸಂಸ್ಕೃತದಲ್ಲಿ ಕೌಮುದಿ ಮಹೋತ್ಸವ ಎಂಬ ಗ್ರಂಥವನ್ನ ರಚಿಸಿದಳು. ಇಂಪಾರ್ಟೆಂಟ್. ಇನ್ನು ಶಿವಭಟ್ಟಾರಿಕ ಎಂಬ ಕವಿ ಹರ ಪಾರ್ವತಿಯ ಎಂಬ ನಾಟಕವನ್ನ ರಚಿಸ್ತಾನೆ. ಇದು ಸಾಹಿತ್ಯಿಕ ದೃಷ್ಟಿಯಿಂದ ಇಂಪಾರ್ಟೆಂಟ್. ಪರ್ಸಿ ಬ್ರೌನ್ ಅವರು ವಿರೂಪಾಕ್ಷ ದೇವಾಲಯವನ್ನ ದ್ರಾವಿಡ ಶೈಲಿಯ ಅತ್ಯುತ್ತಮ ಕೃತಿ ಎಂದು ವರ್ಣನೆ ಮಾಡ್ತಾರೆ. ಇದನ್ನ ನಿರ್ಮಿಸಿದವಳು ಯಾರಂದ್ರೆ 2ನೇ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿ. ಪರ್ಸಿ ಬ್ರೌನ್ ಅವರು ವಿರೂಪಾಕ್ಷ ದೇವಾಲಯವನ್ನ ದ್ರಾವಿಡ ಶೈಲಿಯ ವಿಕಸಿತ ರೂಪ ಅಂತಾನು ವರ್ಣನೆ ಮಾಡ್ತಾರೆ. ಇದನ್ನ ನಿರ್ಮಿಸಿದವಳು 2ನೇ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿ. ಇಂಪಾರ್ಟೆಂಟ್ ಸ್ನೇಹಿತರೆ. ಬಾದಾಮಿಯಲ್ಲಿರುವಂತಹ ಪ್ರಮುಖ ದೇವಾಲಯಗಳನ್ನು ನೋಡೋಣ. ಬಾದಾಮಿಯಲ್ಲಿ ಜಂಬೂಲಿಂಗ ದೇವಾಲಯ, ಬನಶಂಕರಿ ದೇವಾಲಯ, ಮೇಲು ಶಿವಾಲಯ, ತ್ರಿಮೂರ್ತಿ ದೇವಾಲಯ, ಮೇಗುತಿ ದೇವಾಲಯ, ಇಷ್ಟು ದೇವಾಲಯಗಳು ಕಂಡು ಬರ್ತವೆ. ಚಾಲುಕ್ಯರ ಕಾಲದ ಪ್ರಮುಖ ಶಿಲ್ಪಿಗಳನ್ನು ನೋಡೋಣ. ರೇವಡಿ ಓವಜ್ಜ, ಅನಿವಾರಿತ ಗುಂಡ, ನರಸೊಬ್ಬ, ಈ 3 ಜನ ಚಾಲುಕ್ಯರ ಕಾಲದ ಪ್ರಮುಖ ಶಿಲ್ಪಿಗಳಾಗಿದ್ರು. ಇವರ ಚಿತ್ರಕಲೆಯನ್ನ ನೋಡೋಣ ಸ್ನೇಹಿತರೆ. ಬಾದಾಮಿಯ 1 ಮತ್ತು 2ನೇ ಗುಹೆಗಳಲ್ಲಿ, ಅಜಂತಾದ 1ನೇ ಗುಹೆಯಲ್ಲಿ ಇವರ ಚಿತ್ರಕಲೆಯನ್ನ ನಾವು ಕಾಣಬಹುದು. ಬಾದಾಮಿಯ 1 ಮತ್ತು 2ನೇ ಗುಹೆಗಳಲ್ಲಿ ಹಾಗೂ ಅಜಂತಾದ 1ನೇ ಗುಹೆಯಲ್ಲಿ ಬಾದಾಮಿ ಚಾಲುಕ್ಯರ ಒಂದು ಚಿತ್ರಕಲೆಗಳನ್ನ ನಾವು ಕಾಣಬಹುದು. ಅಜಂತಾದ 1ನೇ ಗುಹೆಯಲ್ಲಿನ ವರ್ಣಚಿತ್ರದಲ್ಲಿ ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾದ ದೊರೆ ಖುಸ್ರುವಿನ ರಾಯಭಾರಿಯನ್ನ ಬರಮಾಡಿಕೊಳ್ಳುತ್ತಿರುವಂತಹ ದೃಶ್ಯವನ್ನ ಇಲ್ಲಿ ಚಿತ್ರಕಲೆಯಲ್ಲಿ ನಿರೂಪಿಸಲಾಗಿದೆ. ಅಜಂತಾದ 1ನೇ ಗುಹೆಯಲ್ಲಿ ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ದೊರೆ ಖುಸ್ರುವಿನ ರಾಯಭಾರಿಯನ್ನ ಬರಮಾಡಿಕೊಳ್ಳುತ್ತಿರುವಂತಹ ಚಿತ್ರಕಲೆಯನ್ನ ಇಲ್ಲಿ ಕೆತ್ತಿಸಿದ್ದಾರೆ. ಬಾದಾಮಿಯ 2ನೇ ಗುಹೆಯಲ್ಲಿ 4 ಸುಂದರ ವರ್ಣಚಿತ್ರಗಳನ್ನ ಕಾಣಬಹುದು. ಇವುಗಳನ್ನ ಸ್ಟೆಲ್ಲಾ ಕ್ರಾಮ್ರಿಶ್ ಎಂಬ ವಿದೇಶಿ ಮಹಿಳೆ ಪತ್ತೆ ಹಚ್ಚುತ್ತಾಳೆ. ಸ್ನೇಹಿತರೆ, ನಾವು ಬಾದಾಮಿ ಚಾಲುಕ್ಯರ ಒಂದು ಐತಿಹಾಸಿಕ ಸಾಧನೆಗಳನ್ನ, ಅವರ ಸಾಂಸ್ಕೃತಿಕ ಕೊಡುಗೆಗಳು, ಅವರ ಕಲಾ ಮತ್ತು ವಾಸ್ತುಶಿಲ್ಪ ರಚನೆಗಳನ್ನ, ಬಹಳಷ್ಟು ಮಾಹಿತಿಯನ್ನ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡ್ವಿ. ನಾವು ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿವಿ. ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ನಿಮ್ಮ ಒಂದು ಬೆಂಬಲ ನನಗೆ ಅವಶ್ಯಕವಾಗಿದೆ. ಪ್ಲೀಸ್ ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.